ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ನಮ್ಮ ಕೆ ಕಡೆಯಿಂದ ಏನಂತ ಹೇಳಿದ್ರೆ ಕೆಸಿಟಿ ಹಾಗೆ ನೀಟ್ ಸೆಕೆಂಡ್ ರೌಂಡ್ ಏನಾಯ್ತು ಅದರ ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಆಗಿದೆ. ನಂತರ 2 ದಿನದ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅಂದ್ರೆ ಸೆಪ್ಟೆಂಬರ್ 17 ಅಥವಾ 18 ರಿಸಲ್ಟ್ ಅನೌನ್ಸ್ ಆಗಬಹುದು ಅಂತ ಅನೌನ್ಸ್ ಆಗಿದೆ. ನನ್ನ ಪ್ರೆಡಿಕ್ಷನ್ ಇಸ್ ನಂತರ ಈಗ ರಿಲೀಸ್ ಮಾಡಿರೋದು ಪ್ರೊವಿಷನಲ್ ರಿಸಲ್ಟ್ ಆಗಿರುತ್ತೆ. ಪ್ರೊವಿಷನಲ್ ರಿಸಲ್ಟ್ ಅಂತ ಹೇಳಿದ್ರೆ ಫೈನಲ್ ರಿಸಲ್ಟ್ ಅಲ್ಲ, ಮುಂದೆ ಫೈನಲ್ ರಿಸಲ್ಟ್ ಮತ್ತೆ ಬರುತ್ತೆ. ಅದಕ್ಕೊಂದು ಲಿಂಕ್ ಅನ್ನು ಕೊಡ್ತಾರೆ, ಅದ್ರ ಮೂಲಕ ನೀವು ಫೈನಲ್ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ಆದ್ರೆ ಈಗ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಏನು ರಿಸಲ್ಟ್ ಬಂದಿರುತ್ತೆ, ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ, ಹೆಚ್ಚಿನದಾಗಿ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತಲ್ವಾ, ಅದ್ರಲ್ಲೂ ಕೂಡ ಅದೇ ಕಾಲೇಜ್ ಅಲಾಟ್ ಆಗುತ್ತೆ. ಈಗ ನೀವು ನೀಟ್ ರಿಲೇಟೆಡ್ ಕೋರ್ಸ್ಗೋಸ್ಕರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ ಅಲಾಟ್ ಆಗಿದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಬೇಕು. ಓಕೆನಾ? ಅದಂತ ಕೆಸಿಟಿ ರಿಲೇಟೆಡ್ ಕೋರ್ಸ್ ಇಂಜಿನಿಯರಿಂಗ್ ಮತ್ತು ಕೋರ್ಸ್ಗೋಸ್ಕರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಅಲಾಟ್ ಆದ ನಂತರ ಬೇಕಿದ್ರೆ ಅಡ್ಮಿಷನ್ ಮಾಡ್ಕೋಬಹುದು, ಇಲ್ಲದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಗೆ ಬೇಕು ಅಂತ ಹೇಳಿದ್ರೆ ಹೋಗಬಹುದು. ನಂತರ ವಿಡಿಯೋ ತಪ್ಪದೆ ಲೈಕ್ ಮಾಡಿ, ಹಾಗೆ ಮುಂದೆ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.